ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಇಂದು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಹಾನಗೋಡು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಹೊಸ ಓಬಳಾಪುರದ ಗ್ರಾಮದಲ್ಲಿರ್ತಕ್ಕಂಥ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು ಹೊಸ ಅಂಗನವಾಡಿ ಕೇಂದ್ರವನ್ನು ಆ ಒಂದು ಹೊಸ ಬಳ್ಳಾಪುರದಲ್ಲಿ ತೆರೆಯಲಾಗಿದೆ. ಅದು ಕಟ್ಟಡ ನಿರ್ಮಾಣ ಆಗಿ ಸುಮಾರು 1 ವರ್ಷಗಳ ಕಾಲ ಆಗಿದೆ. ಆದರೂ ಕೂಡ ಮಕ್ಕಳಿಗೆ ಅಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಕಲಿಯೋಕ್ಕಾಗ್ತಾ ಇಲ್ಲ. ಕಾರಣ ಏನು? ಇನ್ನೂ ಅಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರದ ಮಕ್ಕಳು ಹಳೆಯ ಕಟ್ಟಡದಲ್ಲೇ ಮುರಿದು ಬೀಳುವಂಥ ಜೀವವನ್ನು ಕೈಯಲ್ಲಿ ಹಿಡಿದು ಒಂದು ಶಾಲೆಯಲ್ಲಿ ಓದ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಷಯವಾಗಿ ಗ್ರಾಮ ಪಂಚಾಯಿತಿಯ PDO ಅಧಿಕಾರಿಗಳಿಗೆ ಗಮನಕ್ಕೆ ತಂದರೆ PDO ಅಧಿಕಾರಿಗಳು ಹೇಳ್ತಾರೆ, ನಿಮ್ಮ ಅಂಗನವಾಡಿ ಶಿಕ್ಷಕಿಯರಿಗೆ ಹೇಳಿ ಮಕ್ಕಳನ್ನ ಕರ್ಕೊಂಡಲ್ಲಿ ಕುಂದಿರ್ಸ್ಕೊಳ್ಳೋಕೆ ಹೇಳಿ ಅಂತಾರೆ. ಶಿಕ್ಷಕಿಯರನ್ನು ಕೇಳಿದರೆ ಅಲ್ಲಿ ಎಲ್ಲ ಕಡೆಗೂ ಗಲೀಜಿದೆ, ಮುಳ್ಳು ಗಂಟೆಗಳು ಬೆಳೆದಿದ್ದಾವೆ, ಅಲ್ಲಿ ಮಕ್ಕಳನ್ನು ಯಾವ ಧೈರ್ಯದ ಮೇಲೆ ಹುಳ ಉಪ್ಪಡೆಗಳು ಬರ್ತದವೆ, ನಾನು ಆ ಮಕ್ಕಳನ್ನೇ ಯಾವ ಆಧಾರದ ಮೇಲೆ ಇಟ್ಕೊಂಡ್ಲಿ, ಯಾರು ಜವಾಬ್ದಾರರು ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಕಟ್ಟಡ ಏನು ನಿರ್ಮಾಣ ಆಗಿದೆ ಅಂಗನವಾಡಿ ಕಟ್ಟಡ, ಅದು ಸಂಪೂರ್ಣವಾಗಿ ಏನಾಗಿದೆ ಅಂದರೆ ಮುಚ್ಚಿದೆ. ಹುಲ್ಲು ಎಲ್ಲ ಗಿಡ ಗಂಟೆಗಳು ಬೆಳೆದು ಮುಳ್ಳಿನ ಪೊದೆಯಾಗಿದೆ. ಅಲ್ಲಿ ತಿಪ್ಪೆಗಳನ್ನು ಹಾಕ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಒಂದು ಕಸದ ರಾಶಿಯಂತೆ ಆ ಒಂದು ಕಟ್ಟಡದ ಮುಂದೆ ಅಕ್ಕಪಕ್ಕ ಒಂಥರ ಪಾಳು ಬಿದ್ದ ರೀತಿಯಲ್ಲಿ ಆ ಒಂದು ಕಟ್ಟಡ ಇದೆ. ಇದುವರೆಗೂ ಯಾಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಮೌನ ವಹಿಸಿದ್ದಾರೆ? ಕಾರಣ ಏನು? ಯಾಕೆ ಮಕ್ಕಳ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ? ಬಿದ್ದು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದೇ ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳನ್ನು ಕಲಿಯಲು ಕಳಿಸ್ತಾ ಇದ್ದಾರೆ. ಕಾರಣ ಏನು? ಅಲ್ಲಿರ್ತಕ್ಕಂಥ ಜೀವಗಳಿಗೆ ಬೆಲೆನೇ ಇಲ್ವಾ? ಯಾಕೆ ಜನಪ್ರತಿನಿಧಿಗಳು ಮೌನ ವಹಿಸಿದ್ದಾರೆ? ಕಾರಣ ಏನು? ಇದುವರೆಗೂ ಯಾವುದೇ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸ್ತಿರೋದು ಒಂದು ವಿಪರ್ಯಾಸನೆ ಸರಿ. ಅಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಯಾಕೆ ಕಾಳಜಿ ಇಲ್ಲ? ಸ್ಥಳೀಯ ಜನಪ್ರತಿನಿಧಿಗಳು ಇದ್ರ ಮೌನ ವಹಿಸಿದಾರಲ್ಲ ಯಾಕೆ? ಅಂಗನವಾಡಿ ಶಿಕ್ಷಕಿಯನ್ನು ಕೇಳಿದರೆ ಮಕ್ಕಳನ್ನು ಯಾವ ಆಧಾರದ ಮೇಲೆ ನನ್ನಲ್ಲಿ ಇಳಿಸ್ಕೊಂಡ್ಲಿ, ಪಾಳು ಬಿದ್ದಿದೆ, ಎಲ್ಲಂದರಲ್ಲಿ ಹುಳ ಉಪ್ಪಡೆಗಳು ಬರ್ತಾ ಇದ್ದಾವೆ, ಗಲೀಜಾಗಿದೆ, ಅಲ್ಲಿ ಮಕ್ಕಳು ಕೂತ್ಕೊಳ್ಳೋಕ್ಕೂ ಸಮೇತ ಒಂದು ಇದಿಲ್ಲ, ಅಷ್ಟೊಂದು ಪೊದೆ ಬೆಳೆದಿದೆ, ಅದನ್ನು ಸ್ವಚ್ಛತೆ ಮಾಡಿಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತಂದರೆ. ಆದರೆ ನಮ್ಮ ಏನು PDO ಸಾಹೇಬ್ರು ಇದ್ರಲ್ಲ, ಹಾನಗೋಡು ಗ್ರಾಮ ಪಂಚಾಯತಿ PDO ಸಾಹೇಬ್ರು ಮಕ್ಕಳನ್ನು ಕರ್ಕೊಂಡೋಗಿ ಕೂತ್ಕೊಳ್ರಿ ಕ್ಲೀನ್ ಮಾಡಿಕೊಂಡು ಅಂತಾರೆ. ಹಾಗಾದ್ರೆ ಯಾರು ಟೀಚರು ಕ್ಲೀನ್ ಮಾಡ್ಕೊಂಡು ಕುಂದಿರ್ಸ್ಕೋಬೇಕಾ ಅಥವಾ ಗ್ರಾಮ ಪಂಚಾಯತಿಯವರ ಕ್ಲೀನ್ ಮಾಡಿಸ್ಬೇಕಾ? ಇವರಿಬ್ಬರ ಮಧ್ಯದಲ್ಲಿ ಮಕ್ಕಳ ಪರಿಸ್ಥಿತಿ ಏನಾಗ್ತಿರಬೇಕು? ಇವರಿಬ್ಬರ ಒಂದು ಗುದ್ದಾಟದಲ್ಲಿ, ಇವರಿಬ್ಬರ ಒಂದು ಇದರಲ್ಲಿ ಇಲ್ಲಿ ಮಕ್ಕಳಿಗೆ ಒಂದು ಹಾನಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಮಕ್ಕಳ ಒಂದು ಕಲಿಕೆಗೆ ಒಂದು ಅಡ್ಡಿಯನ್ನು ಪಡಿಸ್ತಾ ಇದ್ದಾರೆ. ಬಿದ್ದು ಹೋಗುವಂಥ ಒಂದು ಪಾಳು ಬೀಳುವ ಪರಿಸ್ಥಿತಿಯಲ್ಲಿರುವಂಥ ಒಂದು ಕೊಠಡಿಯಲ್ಲಿ ಮಕ್ಕಳನ್ನು ಕುಂದಿಸ್ಕೊಂಡು ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ. ಆದರೆ ಹೊಸ ಅಂಗನವಾಡಿ ನಿರ್ಮಾಣ ಆದರೂ ಕೂಡ ಆ ಮಕ್ಕಳಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಕಲಿಯುವ ಭಾಗ್ಯ ಇಲ್ಲ. ಎಂಥ ದುರ್ವಿಧಿ ಅಲ್ವಾ? ಹಾಗಿದ್ದ ಮೇಲೆ ಈಗಲಾದರೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು PDO ಆಗಿರ್ಬೋದು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಇತ್ತ ಕಡೆ ಗಮನ ಹರಿಸಿ ಆ ಮಕ್ಕಳಿಗೆ ಕೂತುಕೊಳ್ಳಲು ಒಂದು ಒಳ್ಳೆಯ ಸುಸಜ್ಜಿತವಾದ ಒಂದು ವಾತಾವರಣ ನಿರ್ಮಾಣ ಕೊಡಬೇಕು. ಅಲ್ಲಿರ್ತಕ್ಕಂಥ ಗಲೀಜನ್ನು, ಗಿಡ ಗಂಟೆಗಳನ್ನು ಕಿತ್ತಾಕಿ ಅಲ್ಲಿ ಮಕ್ಕಳಿಗೆ ಏನು ತಿಪ್ಪೆಗಳನ್ನು ಏರಿ ಹಾಕಿದ್ದಾರೆ, ತಿಪ್ಪೆಗಳನ್ನು ಏನು ಸುತ್ತಲೂ ಹಾಕಿದ್ದಾರೆ, ಅದನ್ನೆಲ್ಲ ತೆರವುಗೊಳಿಸಿ ಸರಿಯಾದ ಒಂದು ವ್ಯವಸ್ಥಿತವಾದ ಒಂದು ಕಟ್ಟಡಕ್ಕೆ ಅದಕ್ಕೆ ಮಕ್ಕಳ ಕೂರಿಸ್ಕೊಳ್ಳಲು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಗ್ರಾಮ ಪಂಚಾಯಿತಿ. ಹಾಗೆ ಶಿಕ್ಷಕರು ಇದಕ್ಕೆ ಹೆಚ್ಚಿನ ಒತ್ತಡವನ್ನು, ಅಂಗನವಾಡಿ ಶಿಕ್ಷಕಿಯರು ಇದಕ್ಕೆ ಒಂದು ಒತ್ತಡವನ್ನು ಏರಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರ್ತಕ್ಕಂಥ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಸ್ಥಳೀಯ ಜನಪ್ರತಿನಿಧಿಗಳೇ, ದಯವಿಟ್ಟು ಮೌನ ವಹಿಸದೆ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡಬೇಡಿ. ಮಕ್ಕಳಿಗಾಗಿ ಕೂಡಲೇ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ಸ್ವಚ್ಛತೆಯನ್ನು ಮಾಡಿ ಮಕ್ಕಳ ಕುಳಿತುಕೊಳ್ಳಲು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನಿಮ್ಮ ಮುಂದೆ ತೆಗೆದಿಟ್ಟಿದ್ದೀವಿ. ಇದು ಭೀಷ್ಮ ನ್ಯೂಸ್ ಚಾನಲ್ ವತಿಯಿಂದ.